ದಿನ ನಾವು ಗುಡ್ ಫ್ರೈಡೆ ಇರೋದ್ರಿಂದ ಶುಭ ಶುಕ್ರವಾರ ಅಂತೇಳಿ ನಾವು ಆಚರಣೆ ಮಾಡ್ತೇವೆ. ಪ್ರಪಂಚದ ಎಲ್ಲಾ ದೇಶದಲ್ಲಿ ಅತಿ ಹೆಚ್ಚಾಗಿ ಸಾರಲ್ಪಡುವ ಒಂದು ಸುವಾರ್ತೆ ಅಂದ್ರೆ ಯೇಸು ಸ್ವಾಮಿಯವರು ಈ ಭೂಮಿಗೆ ಬಂದು 33 ವರ್ಷ ಇಲ್ಲಿ ಇದ್ದು 3.5 ವರ್ಷ ಸುವಾರ್ತೆ ಸಾರಿ ಆತನು ಶಿಲುಬೆ ಮೇಲೆ ಸತ್ತು ಮತ್ತೆ ಪುನರುತ್ಥಾನನಾಗಿ ಎದ್ದು ಬಂದು ಇವತ್ತಿಗೂ ನಮ್ಮ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಜೀವಿಸುತ್ತಿರುವ ಯೇಸು ಸ್ವಾಮಿಯ ಮರಣದ ದಿನವನ್ನು ಶುಭ ಶುಕ್ರವಾರವೆಂದು ನಾವು ಆಚರಣೆ ಮಾಡ್ತೀವಿ. ಇವತ್ತು ಶುಭ ಶುಕ್ರವಾರ ಅಂದ್ರೆ ಗುಡ್ ಫ್ರೈಡೆ. ಗುಡ್ ಫ್ರೈಡೆ ಅಂದ್ರೆ ನಾವು ಬಹಳ ಒಳ್ಳೆ ದಿನ ಅಂತ ನಾವು ನೆನೆಸ್ತೇವೆ. ಯಾಕಂದ್ರೆ ಯಾರಾದ್ರೂ ಸತ್ತಿದ ದಿನ ಒಳ್ಳೆ ದಿನ ಅಂತ ಈ ಪ್ರಪಂಚದಲ್ಲಿ ಯಾರ ದಿನಾನು ಶುಭ ಅಂತ ಅಂದಿಲ್ಲ. ಆದ್ರೆ ಯೇಸು ಸ್ವಾಮಿ ಸತ್ತ ದಿನವನ್ನ ಶುಭ ದಿನ, ಅದು ಶುಭ ಶುಕ್ರವಾರ ಸತ್ತಿರೋದ್ರಿಂದ ಅದನ್ನು ಶುಭ ಶುಕ್ರವಾರ ಅಂತ ಕರೆಯೋದಕ್ಕೆ ಉದ್ದೇಶ ಏನಂದ್ರೆ ಯೇಸು ಸ್ವಾಮಿಯವರು ಈ ಭೂಮಿಗೆ ಬಂದು ಈ ಲೋಕದ ಎಲ್ಲರ ಮೇಲೆ ಪ್ರೀತಿಯನ್ನಿಟ್ಟು, ಯೋಹಾನ 3:36 ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತನನ್ನ ನಂಬುವವರು ಒಬ್ಬನಾದರೂ ನಾಶವಾಗಬಾರ್ದು, ಎಲ್ಲರೂ ನಿತ್ಯ ರಾಜ್ಯಕ್ಕೆ ಹೋಗ್ಬೇಕು, ಸ್ವರ್ಗ ಸೇರ್ಬೇಕು, ಪರಲೋಕ ಹೊಂದಿಕೊಳ್ಬೇಕನ್ನೋ ಉದ್ದೇಶದಿಂದ ಆತನು ಈ ಭೂಮಿಗೆ ಮಾನವ ರೂಪವನ್ನು ತಾಳಿ ಮಾನವನಾಗಿ ಜನಿಸಿ 33.5 ವರ್ಷ ಈ ಭೂಮಿ ಮೇಲೆ ಜೀವಿಸಿ ಆತನು ಶಿಲುಬೆ ಮೇಲೆ ಒಂದು ಹನಿ ರಕ್ತ ಉಳಿಯದ ಹಾಗೆ ಸಂಪೂರ್ಣ ರಕ್ತವು ಈ ಭೂಮಿ ಮೇಲೆ ಸುರಿಸಲ್ಪಟ್ಟು ಸತ್ತಿರುವ ದಿನವನ್ನ ಶುಭ ಶುಕ್ರವಾರ ಎಂಬುದಾಗಿ ನಾವು ಆಚರಣೆ ಮಾಡ್ತೇವೆ. ಈ ಒಂದು ಶುಭ ಶುಕ್ರವಾರದ ಕೆಲವೊಂದು ಮಾಹಿತಿಗಳನ್ನ ನಾವು ನೋಡಿಕೊಳ್ಳೋಣ. ಯೇಸು ಸ್ವಾಮಿಯವರು ಆತನ ಕಾಲದಲ್ಲಿ 785 ನಿಮಿಷ 15ರಂದು ಅಂದರೆ ಏಪ್ರಿಲ್ 7ನೇ ತಾರೀಕು ಕ್ರಿಸ್ತ ಶಕ 30ನೇ ಇಸ್ವಿಯಲ್ಲಿ ಅವರು ಸತ್ತರು. ಆತನು ಸಾಯುವಾಗ ಆತನು ಹೊತ್ತಿರುವಂತ ಶಿಲುಬೆ 150 kg ತೂಕವುಳ್ಳ ಶಿಲುಬೆಯಾಗಿದೆ. ಆ ಶಿಲುಬೆ ತೂಕ 150 kg ತೂಕ, ಉದ್ದ 15 ಫುಟು, ಅಗಲ 8 ಫುಟ್ ಅಗಲ ಇರುವಂತ ಶಿಲುಬೆಯನ್ನು ಆತನು ಹೊತ್ತು ನಡೆದನು. ಆತನನ್ನ ಶಿಲುಬೆಗೆ ಹೊಡೆಯುವಂತ ಮೊಳೆಗಳು 8 ಇಂಚು ಉದ್ದ ಆಗಿದ್ದವು, ಅಗಲ 3 ರಿಂದ 4 ಇಂಚು ದಪ್ಪ ಇತ್ತು. ಆತನ ವಸ್ತ್ರ 15 ಫೂಟು ಉದ್ದ, ಅಗಲ 3 ಫೂಟು ಅಗಲ ಆತನ ವಸ್ತ್ರವಾಗಿತ್ತು. ಆತನ ಎತ್ತರ 5 ಫೂಟು 11 ಇಂಚು, ಆತನ ತೂಕ 85 kg ಇತ್ತು. ಯೇಸು ಸ್ವಾಮಿ ಈ ಭೂಮಿ ಮೇಲೆ ಆತನು ಶಿಲುಬೆಗೆ ಹಾಕೋದಕ್ಕೆ ಮೊದಲು ಏನೆಲ್ಲ ಶ್ರಮಗಳನ್ನು ಅನುಭವಿಸಿದ ಅಂತ ಹೇಳಿದ್ರೆ ನಾವು ನೋಡುವಾಗ ಆತನು ಶಿಲುಬೆಯನ್ನು ಹೊತ್ತು ಗೊಲ್ಗೊಥಾ ಗುಡ್ಡಕ್ಕೆ ಹೋಗುವಾಗ 3 ಸಾರಿ ಆತನು ಎಡವಿ ಬಿದ್ದನು. 17 ಗಂಟೆ ನೀರಿಲ್ಲದೆ ಬಳಲಿದನು. 17 ತಾಸು ಆತನು ನೀರೇ ಕುಡಿಲಿ. ಗೊಲ್ಗೊಥಾ ಗುಡ್ಡದಲ್ಲಿ ಹೋಗುವಾಗ 3 ಸಾರಿ ಎಡವಿ ಬಿದ್ದ. 17 ತಾಸು ಆತನು ನೀರು ಕುಡಿಲಿಲ್ಲ. ಹೆಚ್ಚು ಕಡಿಮೆ 5480 ಗಾಯಗಳನ್ನು ಆತನು ಹೊಂದಿದ. ಆತನ ಬೆನ್ನಿನ ಮೇಲೆ 150 ಗಾಯಗಳು ಆತನಿಗೆ ಆಗಿದೆ. ಅಷ್ಟೇ ಅಲ್ಲ, ಆತನ 17 ಮುಳ್ಳುಗಳು ಆತನ ತಲೆಯಲ್ಲಿ ಚುಚ್ಚಿದ್ದು. ಆತನ ತಲೆಗೆ ಮುಳ್ಳಿನ ಕಿರೀಟ ಇಟ್ಟು ಅದನ್ನು ಒತ್ತಿದಾಗ ಆತನ ತಲೆಯಲ್ಲಿ 17 ಮುಳ್ಳುಗಳು ಚುಚ್ಚಲ್ಪಟ್ಟಿವೆ. ಹೆಚ್ಚು ಕಡಿಮೆ 350 ಸಿಪಾಯಿಗಳು, 50 ಕುದುರೆ ಸವಾರರು ಆತನನ್ನು ಕಾಯುತ್ತಾರೆ. ಆತನ ಶರೀರ 6.5 ಲೀಟರ್ ರಕ್ತ ಸುರಿಯಿತು. ಆತನ ಶರೀರದಲ್ಲಿ 6.5 ಲೀಟರ್ ರಕ್ತ ಪರಿಪೂರ್ಣವಾಗಿ ಭೂಮಿ ಮೇಲೆ ಸುರಿಸಲ್ಪಟ್ಟೆ.
ಹಾಗಾಗಿ ಆತನು ಈ ಭೂಮಿ ಮೇಲೆ ಈ ಶುಭ ಶುಕ್ರವಾರದಂದು ಆತನು ಮರಣ ಹೊಂದಿದ. ಆ ಮರಣದ ಒಂದು ಪರಿಶೀಲನೆಯನ್ನು ಆತನ ಶಿಷ್ಯನಾದ ಲೂಕನು ಪರಿಪೂರ್ಣವಾಗಿ ಆತನು ಶೋಧನೆ ಮಾಡಿ ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿಯವರು ಈ ಶುಭ ಶುಕ್ರವಾರ, ಈ ಗುಡ್ ಫ್ರೈಡೆ ದಿನದಲ್ಲಿ ಆತನು ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ ಶಿಲುಬೆಯಲ್ಲಿ ತೂಗಾಡ್ತಾ ನೇತಾಡ್ತಾ ಇರುವಾಗ ಕೆಲವೊಂದು ಮಾತುಗಳನ್ನ ಆತನು ಈ ಭೂಮಿ ಮೇಲೆ ಜವಾಬ್ದಾರಿಯುಳ್ಳ ಮಾತುಗಳನ್ನ ಆಡ್ತಾ ಇದ್ದಾನೆ. ಅದರಲ್ಲಿ ಮೊದಲನೇ ಮಾತು, ತಂದೆಯೇ ಅವರನ್ನ ಕ್ಷಮಿಸು. ಈ ಭೂಮಿ ಮೇಲೆ ಯಾರು ಕ್ಷಮಿಸಲ್ಪಡದೇ ಇರುವಂತ ಪಾಪಗಳು ನಮ್ಮಲ್ಲಿ ಇರ್ತಾರೆ. ನೋಡ್ರಿ, ಒಂದ್ ವೇಳೆ ನಾನು ತಿಳಿದ ಹಾಗೆ ಮಾಡಿರೋ ತಪ್ಪುಗಳನ್ನ ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ಸಂಬಂಧಿಕರಿಗೆ ಗೊತ್ತಿದ್ರೆ, ನನಗ್ ಗೊತ್ತಿಲ್ಲದಿರೋ ಪಾಪ ಅವ್ರಿಗೆ ಗೊತ್ತಿದ್ರೆ ಅವ್ರು ನಮ್ಮ ಮುಂದೆ ಬಂದು ಹೇಳೋದಿಲ್ಲ, ಅವ್ರು ನಮ್ಮನ್ನು ಕ್ಷಮಿಸೋದಿಲ್ಲ. ಆದ್ರೆ ಅವ್ರ ಮನಸ್ಸೊಳಗಡೆ ಇರ್ತಾರೆ, ಇವ ಮೋಸಗಾರ. ಅವರು ನೇರವಾಗಿ ಬಂದು ನಮಗೆ ನಿಮ್ ತಪ್ಪು ಇಂಥದಂತ ಹೇಳಿದ್ರೆ ನಾವು ತಿದ್ಕೊಳ್ಬಹುದು. ಆದ್ರೆ ತಪ್ಪು ಹೇಳಿದ್ರೆ ಅವ ಸುಳ್ಳುಗಾರ ಅಂತ ಹಬ್ಬಿಸ್ತಾನೆ. ಹಬ್ಬಿಸುವಂತ ಲೋಕ ಇದೆ. ನೀನು ಅವನಿಗೆ ಬೇಕಾದ ಮಾಡಿರು, ಅವನ ಜೊತೆ ಒಳ್ಳೆ ಸ್ನೇಹದಿಂದ ಇರು. ಅವನಿಗೆ ಎಂತ ಸ್ನೇಹ ಅಂದ್ರೆ, ಇಬ್ರು ದಿನಾನು ನೀವು ಕೂಡ ಇದ್ರೂ ಕೂಡ ಕೆಲವು ಸಂದರ್ಭಗಳು, ಒಂದೊಂದು ಸಣ್ಣ ವಿಷಯಗಳು ನಮ್ಮನ್ನು ಬೇರ್ಪಾಟು ಮಾಡೋದು ಅಷ್ಟೇ ಅಲ್ಲ, ನಮಗೆ ಇನ್ನೊಂದು ಲೋಕ ರೂಢಿಯಾಗಿ ಒಂದು ಮಾತು, ನಮ್ಮ ಶತ್ರುವಿನ ಕೊನೆಯ ಆಯುಧ ಯಾವ್ದಂದ್ರೆ ನಮ್ಮ ಮೇಲೆ ಅಪಪ್ರಚಾರ ಮಾಡ. ಹಾಗೆ ಯೇಸು ಸ್ವಾಮಿಗೆ ಈ ಭೂಮಿ ಮೇಲೆ ಆತನ ವಿಷಯದಲ್ಲಿ ಅಪಪ್ರಚಾರ ಮಾಡಿದ್ರು. ಈತ ಮನುಷ್ಯನ ಅಲ್ಲ ಅಂತ ಹೇಳಿದ್ರು. ಈತ ಯಾರ ದೇವರು, ಈತ ನಮ್ಮಂಗ ಮನುಷ್ಯ ಅಂತ ಹೇಳಿದ್ರು. ಆದ್ರೂ ಕೂಡ ಆತನನ್ನ ಶಿಲುಬೆಯಲ್ಲಿ ದರದರನ ಎಳೆದು ಗುಡ್ಡದಲ್ಲಿ ಆತನ ಶಿಲುಬೆಯಲ್ಲಿ ಬೆಡವಿ ಬೀಳುವಾಗಲೂ ಹೊಡೆದ್ರು, ಸಿಪಾಯಿಗಳು ಹೊಡೆದ್ರು, ಅಲ್ಲಿರುವ ಸ್ನೇಹಿತರು ಸಂಬಂಧಿಕರು ಆತನ ಮೇಲೆ ತಪ್ಪು ಅಪರಾಧಗಳನ್ನು ವಹಿಸಿ ಆತನನ್ನ ಶಿಲುಬೆಗೆ ಹಾಕಲೇಬೇಕಂತೇಳಿ ಆತನ ಮೇಲೆ ತಪ್ಪು ಹೊರಿಸಿದಾಗ ಆತನು ಶಿಲುಬೆ ಮೇಲೆ ಹಾಕಲ್ಪಟ್ಟ ಪರಿಸ್ಥಿತಿಯಲ್ಲಿ ಶಿಲುಬೆ ಮೇಲೆ ಇರುವಾಗಲೇ ಅದರ ಮೊದಲನೇ ಮಾತು, ತಂದೆಯೇ ಅವರಿಗೆ ಕ್ಷಮಿಸಿ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರ ತಪ್ಪು ಅವರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಮಾಡ್ತಾ ಇರುವ ತಪ್ಪು ನಿಜವಾಗ್ಲೂ ಅವರೇ ಮಾಡ್ತಾ ಇದ್ದಾರ ಅನ್ನೋದನ್ನ ಅವರಿಗೆ ಅರಿವಿಲ್ಲ, ಬೇಕಂತ ಮಾಡ್ತಾ ಇಲ್ಲ. ಇದು ಯೋಜನೆ, ಇದು ದೇವರ ಯೋಜನೆ, ಇದು ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದು, ಇದು ದೇವರ ಯೋಚನೆ ಆಗಿದೆ. ಇಲ್ಲಿರುವ ಈ ಮನುಷ್ಯರು ಯಾವುದು ತಪ್ಪಿಲ್ಲ, ಅವರನ್ನು ಕ್ಷಮಿಸು ಅನ್ನುವಂಥ ಸ್ವಭಾವವನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿರುವಾಗ ಮೊದಲನೇ ಮಾತನ್ನ ಆತನೇ ಹೇಳ್ತಾರೆ. ಈಗ ನಾವು ಎರಡನೇ ಮಾತು ನೋಡುವಾಗ ಯೇಸು ಸ್ವಾಮಿ ಅವರು ಅಲ್ಲಿ ಎರಡನೇ ಮಾತಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಎರಡನೇ ಮಾತು, ಇಗೋ ನಿನ್ನ ಮಗನು ಎಂಬುದಾಗಿ. ಒಂದು ಜವಾಬ್ದಾರಿ ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಾಗ ಒಂದನೇ ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಇಲ್ಲಿ ನನಗೆ ಇಷ್ಟು ದಿನ ತಪ್ಪು ಮಾಡಿದವರನ್ನ ನಾನು ಕ್ಷಮಿಸ್ತೇನೆ ದೇವ್ರೆ, ಹಾಗಾಗಿ ಅವರನ್ನ ತಂದೆಗೆ ಅವರನ್ನ ಕ್ಷಮಿಸು ಎಂಬುದಾಗಿ ಒಂದನೇ ಮಾತಲ್ಲಿ ಹೇಳ್ತಾ ಇದ್ದಾರೆ. ಒಂದನೇ ಮಾತಲ್ಲಿ ಆತನು ಶಿಲುಬೆಗೆ ಹಾಕಿದವರನ್ನ ಕ್ಷಮಿಸ್ತಾ ಇದ್ದಾನೆ, ಆತನಿಗೆ ಅವಮಾನ ಮಾಡಿದವರನ್ನ ಕ್ಷಮಿಸ್ತಾ ಇದ್ದಾನೆ, ಸ್ವಂತ ಶಿಷ್ಯರು ತಪ್ಪು ಮಾಡಿದವರನ್ನ ಕ್ಷಮಿಸ್ತಾ ಇದ್ದಾನೆ. ಅಲ್ಲಿ ಎಲ್ಲವುಗಳನ್ನ ಕ್ಷಮಿಸಿ ತಂದೆಗೆ ಅವರ ತಪ್ಪು ಅವರನ್ನ ಕ್ಷಮಿಸು, ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ. ಅದೇ ಯೇಸು ಸ್ವಾಮಿ ಇನ್ನೂ ಒಂದು ಜವಾಬ್ದಾರಿಯುಳ್ಳ ವ್ಯಕ್ತಿಯಾಗಿ ಅಲ್ಲಿ ಎರಡನೇ ಮಾತು ಹೇಳ್ತಾ ಇದ್ದಾನೆ. ಎರಡನೇ ಮಾತು ಹೀಗೆ ಬರೆಯಲ್ಪಟ್ಟಿದೆ. ಒಂದನೇ ಮಾತು ಲೂಕ 23:34 ತಂದೆಯೇ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳಿದ ಹಾಗೆ ಎರಡನೇ ಮಾತಲ್ಲಿ ಹೀಗೆ ನೋಡ್ತೇವೆ. ಅಲ್ಲಿ ಲೂಕ 23:43 ಈ ಹೊತ್ತೆ ಎರಡನೇ ಮಾತು, ಪರದೈಸಿಯಲ್ಲಿ ಇರುವಿ. ಇವತ್ತೇ ನನ್ನ ಸಂಗಡ ಪರದೈಸಿಯಲ್ಲಿ ಇರುವಿ ಎಂಬುದಾಗಿ ಎರಡನೇ ಒಂದು ಜವಾಬ್ದಾರಿಯನ್ನು ನಾವು ಹೇಳಬಹುದು. ಒಂದನೇ ಜವಾಬ್ದಾರಿ ಹೇಳ್ತಾ ಇದ್ದಾನೆ, ಇವರನ್ನೆಲ್ಲರನ್ನು ಕ್ಷಮಿಸ್ಬಿಡು, ಯಾಕೆ ಇವರು ಸ್ವರ್ಗದಲ್ಲಿ ನಾನು ಇವರನ್ನ ನೋಡ್ಬೇಕು.
ಇವತ್ತು ನನ್ನನ್ನು ಶಿಲುಬೆಗೆ ಹಾಕಿದ ವ್ಯಕ್ತಿಯನ್ನು ನಾನು ಅಲ್ಲಿ ನೋಡಬೇಕು. ಇವತ್ತು ನನಗೆ ಮೊಳೆ ಹೊಡೆದಿರೋ ವ್ಯಕ್ತಿಯನ್ನು ನಾನು ಅಲ್ಲಿ ನೋಡಬೇಕು. ಅವನು ಪಶ್ಚಾತ್ತಾಪ ಪಡಬೇಕು. ಹಾಗಾಗಿ ಅವನನ್ನು ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ. ಎರಡನೆಯ ಮಾತಲ್ಲಿ ಬರುವಾಗ ಅಲ್ಲಿ ಆಲ್ರೆಡಿ ಒಬ್ಬ ಪಶ್ಚಾತ್ತಾಪದ ಮಾತನ್ನ ಅಲ್ಲೆಲ್ಲೂಯ್ಯ. ಎರಡನೇ ಮಾತು ಹೇಳ್ತಾ ಇದ್ರಲ್ಲಿ, ಎರಡನೇ ಮಾತು ಹೇಳುವಾಗ ಅಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಕಳ್ಳ, ಒಬ್ಬ ಸುಳ್ಳ, ಒಬ್ಬ ಮೋಸಗಾರ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರೋದನ್ನ ನಾವು ನೋಡ್ತೀವಿ. ಯಾವಾಗ ನಾವು ಒಪ್ಪಿಸಿಕೊಡ್ತೀವಿ ಅವಾಗ ನಾವು ಕ್ಷಮಿಸಬಹುದು. ಯಾವಾಗ ನಮ್ಮ ತಪ್ಪು ನಮಗೆ ಅರಿವಾಗಿ ಅದನ್ನು ನಾವು ಇತರಿಗೆ ಒಪ್ಪಿಸಿಕೊಡ್ತೀವಿ ಅವಾಗ ನಾವು ಕ್ಷಮಿಸಲ್ಪಟ್ಟಾಗ ಮುಂದೆ ನಮಗೆ ಎಲ್ಲ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗ್ತೀವಿ. ಹಾಗೆ ಇಲ್ಲಿ ಎರಡನೇ ಮಾತನ್ನ ಆ ಕಡೆ ಈ ಕಡೆ ಯೇಸು ಸ್ವಾಮಿಯ ಬಲಗಡೆ ಮತ್ತು ಎಡಗಡೆ ಇರುವ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಹೇಳ್ತಾ ಇದ್ದಾನೆ, ನೀನ್ ದೇವರಾಗಿದ್ರು ನೀನ್ ತಾಳುಗಳು ಬಾ, ನಮ್ಮನ್ನು ಇಳಿಸ್ಬಿಡು, ಇವೆಲ್ಲ ಬಿಡಿಸ್ಬಿಡು ಅಂದ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ನಾವಾದ್ರೂ ತಪ್ಪು ಮಾಡಿದ್ದೇವೆ, ನಾವಾದ್ರೂ ಮೋಸ ಮಾಡಿದ್ದೇವೆ, ನಾವಾದ್ರೂ ಕಳ್ಳತನ ಮಾಡಿದ್ದೇವೆ, ಅದಕ್ಕೆ ನಮಗೆ ಶಿಕ್ಷೆ. ಆತನಾದ್ರೂ ಏನು ಮಾಡಲಿಲ್ಲ, ಆತನು ನಿಜವಾಗಲು ದೇವರಂತೇಳಿ ತನ್ನನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ. ತನ್ನ ನಂಬಿಕೆಯನ್ನು ಪ್ರಚಾರ ಮಾಡ್ತಾ ಇದ್ದಾನೆ. ಆ ಪ್ರಚುರ ಮಾಡುವ ನಂಬಿಕೆಯಲ್ಲಿ ಅವನ ಕಳ್ಳನು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ, ಒಂದು ವೇಳೆ ನಿನಗೆ ಅವಕಾಶ ಸಿಕ್ಕರೆ ದೇವರೇ, ನೀನು ನಿನ್ನ ರಾಜ್ಯವನ್ನು ನೀನು ಪಡ್ಕೊಂಡು ಬರ್ತೀಯ ಅನ್ನೋ ನಂಬಿಕೆ ಇದೆ, ಆ ಅವಕಾಶ ಸಿಕ್ಕರೆ ನನ್ನನ್ನು ಅಲ್ಲಿ ನೆನಪು ಮಾಡಿ. ನಾನು ಸ್ವರ್ಗಕ್ಕೆ ತಗೊಂಡೋಗಂತ ಹೇಳಿಲ್ಲ, ಅವಕಾಶ ಸಿಕ್ಕರೆ ಒಂದು ವೇಳೆ ನೋಡ್ರಿ ಆ ತಗ್ಗಿಸುವಿಕೆ ಅವನನ್ನ ಅಲ್ಲಿ ಎರಡನೇ ಮಾತು ಹೇಳ್ತಾನೆ, ಇವತ್ತೇ ನನ್ನ ಸಂಗಡ ಪರದೈಸಿಯನ್ನು. ಈ ಕ್ಷಣನೇ ನೋಡ್ರಿ ಆತನಿಗೆ ಅಧಿಕಾರ, ಆತನು ಪರಲೋಕ ಸ್ವರ್ಗವನ್ನು ಕೊಡಬೇಕನ್ನೋ ಉದ್ದೇಶವುಳ್ಳವನಾಗಿದ್ದಾನೆ. ಹಾಗಾಗಿ ಆ ಕ್ಷಣದಲ್ಲಿ ಅಲ್ಲಿರುವ ಕಳ್ಳನನ್ನ ಅಲ್ಲಿ ಒಂದೇ ಮಾತಲ್ಲಿ ಹೇಳ್ತದೆ, ಇವತ್ತೇ ನನ್ನ ಸಂಗಡ ಪರದೈಸಿ. ಹಲ್ಲೆಲೂಯಾ. ನೋಡಿ ಯೇಸು ಸ್ವಾಮಿ ಈ ಶಿಲುಬೆಯಲ್ಲಿ ಅನುಭವಿಸುವ ಈ ನೋವುಗಳು, ಪೆಟ್ಟುಗಳು, ಬಾಧೆಗಳ ಮಧ್ಯದಲ್ಲಿ ಕೂಡ ಜವಾಬ್ದಾರಿ ಉಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ತನ್ನ ಜವಾಬ್ದಾರಿ ತನ್ನನ್ನ ಮರೆತು ಬಿಡ್ತಾ ಇಲ್ಲ. ತನಗಿರುವ ಜವಾಬ್ದಾರಿ ಏನು ನೋಡಿ, ಈ ಪ್ರಪಂಚಕ್ಕೆ ನಾನು ಯಾಕೆ ಬಂದಿದ್ದೀನಿ, ನಾನು ಯಾಕೆ ಈ ಶಿಲುಬೆಯಲ್ಲಿ ಸಾಯ್ತಾ ಇದ್ದೀನಿ ಅನ್ನೋದ್ರ ಒಂದನೇ ಮಾತಲ್ಲಿ ಹೇಳ್ತಾ ಇದ್ದಾನೆ, ನಾನು ಇವರನ್ನ ರಕ್ತ ಕೊಟ್ಟು ಕಂಡುಕೊಂಡಿದ್ದೀನಿ, ಹಾಗಾಗಿ ಇವರನ್ನ ನಾನು ಕ್ಷಮಿಸದೇ ಇದ್ರೆ ಅವರು ಸ್ವರ್ಗದಲ್ಲಿ ಬರಕ್ ಸಾಧ್ಯ. ಹಾಗಾಗಿ ಒಂದನೇ ಮಾತಲ್ಲಿ ತಂದೆಯೇ ಅವರನ್ನ ಕ್ಷಮಿಸು. ಅದೇ ಎರಡನೇ ಮಾತಲ್ಲಿ ಹೇಳ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಯಾವಾಗ ತನ್ನನ್ನು ಒಪ್ಪಿಸಿಕೊಟ್ಟನು, ಯಾವಾಗ ತನ್ನನ್ನು ತಗ್ಗಿಸಿಕೊಂಡನು, ಆವಾಗಲೇ ಆತನು ಜವಾಬ್ದಾರಿ ಉಳ್ಳ ವ್ಯಕ್ತಿಯಾಗಿ ಇವತ್ತೇ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಇವತ್ತು ನಿನ್ನ ನನ್ನ ಜೀವಿತದಲ್ಲಿ, ಇವತ್ತು ಲೈವ್ ಅಲ್ಲಿ ವೀಕ್ಷಣೆ ಮಾಡುವ ಪ್ರತಿಯೊಬ್ಬರ ನಾವುಗಳು ನಮ್ಮ ತಪ್ಪುಗಳನ್ನು ಒಪ್ಪಿಸಿಕೊಟ್ಟು ನಮ್ಮ ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿ, ಯೇಸುವೇ ನಿಜ ದೇವರಿಂದ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ಅಷ್ಟೇ ಸಾಕು, ನಾವು ಪರಲೋಕಕ್ಕೆ ಬಾಧ್ಯಸ್ತಾರೆ. ನಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ಆವತ್ತು ಆ ಕಳ್ಳನಿಗೆ ಕೊಟ್ಟ ಪರದೈಸಿ ನನಗೂ ನಿನಗೂ ಸಿಗ್ತಾರೆ. ಹಾಗಾದ್ರೆ ಎರಡನೆಯ ಮಾತಲ್ಲಿ ಒಂದು ಜವಾಬ್ದಾರಿ ಇದೆ. ಎರಡನೇ ಮಾತು, ಅಧಿಕಾರ ನನಗಿದೆ, ನೀನು ನನ್ನನ್ನು ಕೇಳೋದಾದ್ರೆ ಕೊಡ್ತೀನಿ ಅನ್ನುವಂತ ಆ ಜವಾಬ್ದಾರಿಯ ಮಾತನ್ನ ಯೇಸು ಸ್ವಾಮಿ. ಹಾಗಾದ್ರೆ ಆತನು ಈ ಮಾತು ಒಂದು ಎರಡು ಮಾತಿಗೆ ಮುಕ್ತಾಯ ಮಾಡ್ತಾ ಇಲ್ಲ, ಮುಂದುವರೆದು ಆತನಿಗೆ ಇರಬೇಕಾದ ಜವಾಬ್ದಾರಿಗಳನ್ನ ಆತನು ಹೇಳ್ತಾ ಹೋಗ್ತಾ ಇದ್ದಾನೆ. ಮೂರನೇ ಮಾತು ಹೀಗೆ ಹೇಳ್ತಾ ಇದ್ದಾನೆ, ಅಲ್ಲಿ ಯೋಹಾನ 19:26 ಹೀಗೆ ಹೇಳ್ತಾನೆ, ಈಗೋ ನಿನ್ನ ಮಗನು. ಅಲ್ಲಿ ತನ್ನ ತಾಯಿ ಎದುರುಗಡೆ ನಿಂತ್ಕೊಂಡಿರ್ತಾಳೆ, ಆತನು ಶಿಲುಬೆಗೆ ಹಾಕ್ತಾರೆ, ಪಕ್ಕದಲ್ಲಿ ಒಬ್ಬ ಶಿಷ್ಯ ನಿಂತಿರ್ತಾನೆ. ಆ ಶಿಷ್ಯನಿಗೆ ಆಕೆ ತಾಯಿಯನ್ನು ನೋಡಿ ಹೇಳ್ತಾ ಇದ್ದಾನೆ, ತಾಯಿಗೆ, ಅಮ್ಮ ಈಗೋ ನಿನ್ನ ಮಗನು ಇಲ್ಲಿದ್ದಾನೆ, ಇನ್ನು ಮುಂದೆ ನಾನು ನಿನಗೆ ಮಗನಾಗಿದ್ದೀನಲ್ಲ, ನಾನು ನಿನಗೆ ಪ್ರಿಯನಾಗಿದ್ದೆ, ನನ್ನ ಜವಾಬ್ದಾರಿಯನ್ನು ಒಬ್ರು ವಹಿಸ್ಕೊಳ್ಬೇಕಾಗಿದೆ. ಹಾಗಾದ್ರೆ ಆ ಜವಾಬ್ದಾರಿ ನನ್ನ ಶಿಷ್ಯನಾದ ಯೋಹಾನನಿಗೆ. ಆ ಶಿಷ್ಯನು ಇವತ್ತಿಂದ ನಿನಗೆ ಮಗನಾಗಿರ್ತಾನೆ, ನೀನು ಅಮ್ಮ ತಾಯಿ, ಇವತ್ತಿಂದ ಆತನಿಗೆ ನೀನು ತಾಯಿ ಆಗಿರ್ಬೇಕು, ಈ ಜವಾಬ್ದಾರಿಯನ್ನು ನೀನು ವಹಿಸ್ಕೊಳ್ಳೇಬೇಕು ಎಂಬುದಾಗಿ.
ನೋಡ್ರಿ, ಒಂದ್ ವೇಳೆ ಆಕಿ ತಾಯಿ ಅವರ ಇನ್ನೂ ಮಿಕ್ಕ ಮಕ್ಕಳ ಮೇಲೆ ಆಸೆ ಇಟ್ಟಿರ್ಬೋದೇನು, ಆದ್ರೆ ಯೇಸು ಸ್ವಾಮಿ ತನ್ನ ಜವಾಬ್ದಾರಿಯನ್ನ ಪರಿಪೂರ್ಣ ಮಾಡ್ತಾರೆ, ಪರಿಪೂರ್ಣವಾಗಿ ಮಾಡಿ ಹೀಗೆ ಹೇಳ್ತಾ ಇದ್ದಾನೆ, ಇವತ್ತಿಂದ ಈಗ ನಿನ್ನ ಮಗನು, ಈಗ ನಿನ್ನ ತಾಯಿ ಎಂಬುದಾಗಿ ಹೇಳುವಾಗ ಆ ತಾಯಿ ಆವತ್ತೇ ಆ ಶಿಷ್ಯನ ಮನೆಯಲ್ಲಿ ಹೋದ. ಆವತ್ತಿಂದ ಆ ಶಿಷ್ಯನ ಮನೆಯಲ್ಲಿ ಆ ಶಿಷ್ಯನಿಗೆ ತಾಯಿಯಾಗಿ ಆಕೆ ಹೋದ. ಆ ಶಿಷ್ಯನು ಈಕೆ ನನ್ನ ಸ್ವಂತ ತಾಯಿ ಎಂಬುದಾಗಿ ಆಕೆಯನ್ನು ಪರಿಪಾಲನೆ ಮಾಡೋದಕ್ಕಾಗಿ ಕರ್ಕೊಂಡು. ಹಾಗಾದ್ರೆ ಯೇಸು ಸ್ವಾಮಿ ಇದು ಗುಡ್ ಫ್ರೈಡೆ ಅನ್ನುವಾಗ ಆತನು ಜವಾಬ್ದಾರಿ ಉಳ್ಳ ಮಾತುಗಳನ್ನು ಆಡಿದ. ಆತನು ಸಿಲುಬೆಯಲ್ಲಿ ಶೋಧನೆಯಲ್ಲಿದ್ದಾನೆ, ಇನ್ನೇನು ಬಲಹೀನವಾಗಿ ಹೋಗಿದ್ದಾನೆ, ಎಲ್ಲ ಮುಗಿದೋಯ್ತು ಪರಿಸ್ಥಿತಿಯಲ್ಲಿದ್ದಾನೆ, ನನ್ನ ಪರಿಸ್ಥಿತಿ ಇಲ್ಲಿ ಮುಗೀತು ಅನ್ನುವ ಪರಿಸ್ಥಿತಿಯಲ್ಲೂ ಕೂಡ ಆತನು ಜವಾಬ್ದಾರಿ ಉಳ್ಳ ಮಾತುಗಳ. ಆ ಜವಾಬ್ದಾರಿಗಳಲ್ಲಿ ಕೆಲವೊಂದನ್ನ ಇಲ್ಲಿ ಮುಂದುವರೆದು 4ನೇ ಮಾತು ಹೀಗೆ ಬರೆಯಲ್ಪಟ್ಟಿದೆ. 27 ಮತ್ತಾಯ 27:46 ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈಬಿಟ್ಟು, ನನ್ನನ್ನ ಯಾಕೆ ಸಿಲುಬೆ ಮೇಲೆ ಇರುವಾಗ. ನೋಡ್ರಿ, ಅದ್ರ ಹಿಂದಿನ ಮಾತು ಏನಿದೆ? ಜವಾಬ್ದಾರಿ. ಇಲ್ಲಿ ಬಂದು ಅಯ್ಯೋ ನಾನೇನಿಲ್ಲ ದೇವ್ರೆ, ಯಾಕೆ ಕೈ ಬಿಟ್ಬಿಟ್ಟಿ ಅಂದ್ರೆ ಈ ಲೋಕದ ಸ್ವಭಾವಗಳು ಆತನ ದೇಹದಲ್ಲಿ ಕಂಡು, ಆ ಗುರುತುಗಳು ಕಂಡು ಬಂದು, ಓ ನಾನು ಈ ಲೋಕದಲ್ಲಿ ಒಬ್ಬ ಮನುಷ್ಯ, ನನ್ನ ದೇಹದಲ್ಲಿ ರಕ್ತ ಇದೆ, ನನಗೆ ಮಾಂಸ ಖಂಡಗಳಿದಾವು, ನನ್ನ ದೇಹಕ್ಕೆ ನೋವಾಗ್ತಾ ಇದೆ, ನನಗೂ ನೋವು ಉಂಟಾಗ್ತಾ ಇದೆ, ನನ್ನ ದೇಹಕ್ಕೆ ನೀರಡಿಕೆ ಆಗ್ತಾ ಇದೆ, ಆಹಾರ ಕೇಳ್ತಾ ಇದೆ, ನನ್ನ ದೇಹದಲ್ಲಿ ಬಲಹೀನತೆ ಗೊತ್ತಾಗ್ತಾ ಇದೆ, ನಾನು ಏನನ್ನ ಮರಿತಾ ಇದ್ದೀನಿ ಅದು ನನ್ನ ದೇಹ ನೆನಪು ಮಾಡ್ತಾ ಇದೆ. ಹಾಗಾದ್ರೆ ಯೇಸು ಸ್ವಾಮಿ ಆತನು ಕೂಡ ಬಿಡಲ್ಪಟ್ಟ. ಕೆಲವೊಂದು ಸಂದರ್ಭಗಳು ಇವತ್ತು ನೀನು ನಾನುಗಳು ಕೂಡ ಬಿಡಲ್ಪಡ್ತೇವೆ. ಯಾಕಂತ ಹೇಳಿದಾಗ ಯೇಸು ಸ್ವಾಮಿ ಆ ಕ್ಷಣದಲ್ಲಿ ಬಿಡಲ್ಪಟ್ಟ, ಆದರೆ ನಂತರ ಆತನು ತಿರುಗಿ ಮೃತ್ಯುಂಜಯನಾಗಿ ಇವತ್ತಿಗೂ ಜೀವಿಸುವುದೇ. ಯೇಸು ಸ್ವಾಮಿ ಇವತ್ತು ನೀವು ಆತನ ಸಮಾಧಿ, ಪ್ರಪಂಚದಲ್ಲಿ ಯಾರ್ದಾದ್ರೂ ಒಂದು ಸಮಾಧಿ ಖಾಲಿ ಇದೆ, ಅದು ತೆರೆದಿದೆ, ಅದರಲ್ಲಿ ಮತ್ತೆ ಯಾರನ್ನು ಮನ್ನೆ ಮಾಡಿಲ್ಲ ಅಂದ್ರೆ ಅದು ಯೇಸು ಸ್ವಾಮಿ ಸಮಾಧಿ ಒಂದೇ. ಹಲ್ಲೆಲೂಯಾ. ಹಾಗಾದ್ರೆ ನೆನಪಿಟ್ಕೊಳ್ರಿ, ಆತನು ಜವಾಬ್ದಾರಿ ಉಳ್ಳವನಾಗಿ ಈ ಪ್ರಪಂಚಕ್ಕೆ ಈ ಭೂಮಿ ಮೇಲೆ ಎಲ್ಲರನ್ನು ಒಂದು ಜವಾಬ್ದಾರಿ ಉಳ್ಳ ಮನುಷ್ಯರಾಗಿ, ನೀನು ನಿನ್ನ ತಂದೆ ತಾಯಿನ ಹಿಂಗೆ ಪೋಷಿಸಬೇಕು, ನೀನು ನಿನ್ನ ನರೆಯವನನ್ನು ಹಿಂಗೆ ಪೋಷಿಸಬೇಕು, ಇದೇ ರೀತಿ ಪ್ರೀತಿಸ್ಬೇಕಂತ ಹೇಳಿಕೊಡುವ ಒಬ್ಬ ಜವಾಬ್ದಾರಿ ಉಳ್ಳ ವ್ಯಕ್ತಿಯಾಗಿ ಬಂದಿದ್ದಾನೆ. ಆತನು ಯಾರನ್ನು ಅಲಕ್ಷ್ಯ ಮಾಡೋದಕ್ಕೆ ಬರಲಿಲ್ಲ. ಹಾಗಾದ್ರೆ ಪ್ರಿಯರೇ, ನಾವು ಅದೇ ರೀತಿಯಾಗಿ 5ನೇ ಮಾತನ್ನು ನೋಡುವಾಗ ಯೋಹಾನ 19:28 ನನಗೆ ನೀರಡಿಕೆಯಾಗಿದೆ. ನೋಡ್ರಿ, ದೇಹ ಬಳಲಿ ಹೋಗಿದೆ, ದೈಹಿಕವಾಗಿ ಇದೀನಿ ಅನ್ನೋದನ್ನ ನೆನಪು ಮಾಡ್ತಾ ಇದ್ದಾನೆ. ಆ ದೈಹಿಕವಾಗಿ ಇದೀನಿ ಅನ್ನೋದನ್ನ ಶಾಸ್ತ್ರದ ಮುಖಾಂತರ ನೆನಪು ಮಾಡ್ಬೇಕಂತೇಳಿ ಶಾಸ್ತ್ರದ ಮಾತು ನೆರವೇರುವ ಹಾಗೆ ನನಗೆ ನೀರಡಿಕೆ ಆಗಿದೆ. ಅಲ್ಲೆಲ್ಲೂಯ. ಹಾಗಾದ್ರೆ ದೈಹಿಕವಾಗಿ ಕೆಲವೊಂದು ಸಂದರ್ಭಗಳು ನಾವು ದಾಹವುಳ್ಳವರಾಗಬೇಕಾಗ್ತದೆ. ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನ ಬಿಡಲ್ಪಟ್ಟಾಗ ನಾವು ದಾಹವುಳ್ಳವರಾಗಿ ಇರಬೇಕಾಗ್ತದೆ. ಅಂತ ಪರಿಸ್ಥಿತಿ ಆತನು ಶಿಲುಬೆಯಲ್ಲಿ ಇರುವಾಗ ನನಗೆ ನೀರಡಿಕೆ ಆಗಿದೆ. ನಾನು ಇನ್ನೂ ದಾಹವುಳ್ಳವನಾಗಿದ್ದೇನೆ. ಈ ಲೋಕದ ಮೇಲೆ ಇನ್ನೂ ನನಗೆ ಆಸೆ ಇದೆ, ಈ ಲೋಕದ ಮೇಲೆ ಇನ್ನೂ ದಾಹ ಇದೆ, ಈ ಲೋಕದ ಪ್ರತಿಯೊಬ್ಬರ ಆತ್ಮವು ನಾಶವಾಗಿ ಹೋಗಬಾರ್ದು ಅನ್ನುವಂಥ ದಾಹ ಇದೆ. ಅದನ್ನ ನಾನು ಪರಿಪೂರ್ಣ ಮಾಡಬೇಕು ಅಂತೇಳಿ. ಅಲ್ಲಯ್ಯ. ಹಾಗಾದ್ರೆ ನನಗೆ ನೀರಡಿಕೆ ಆಗಿದೆ. ಈ ಎಲ್ಲವನ್ನು ಪರಿಪೂರ್ಣ ಮಾಡಿದ ಮೇಲೆ ಆತನು 6ನೇ ವಚನದಲ್ಲಿ 6ನೇ ಮಾತನ್ನು ಹೀಗೆ ಹೇಳ್ತಾನೆ. ಯೋಹಾನ 19:30 ಏನು 6ನೇ ಮಾತಂದ್ರೆ, ಈಗ ತೀರಿತು, ಈಗ ಪರಿಪೂರ್ಣ ಆಯಿತು, ನಾನು ನನ್ನ ಜವಾಬ್ದಾರಿಗಳನ್ನು ಪರಿಪೂರ್ಣ ಮಾಡಿದ್ದೇನೆ. ಈ ಲೋಕದಲ್ಲಿ ನಾನು ಏನು ನಿರ್ವಹಿಸಬೇಕಾಗಿತ್ತು, ತಂದೆ ಅವರನ್ನ ಕ್ಷಮಿಸು ಅಂತ ಹೇಳಿದ್ದೇನೆ. ಅವರು ಸ್ವರ್ಗಕ್ಕೆ ಬರೋದಕ್ಕೆ ನಾನು ದಾರಿ ಮಾಡಿಕೊಟ್ಟೆ. ಯಾರು ಆ ಕಳ್ಳನ ರೀತಿಯಲ್ಲಿ ಒಪ್ಪಿಸಿಕೊಡ್ತಾರೋ ಅವರಿಗೆ ಪರದೇಶಿಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಈಗ ನನ್ನ ಈ ಲೋಕದ ಶಾರೀರಿಕ ಸ್ವಭಾವಗಳಲ್ಲಿ ನನ್ನ ತಾಯಿಗೆ ಒಬ್ಬ ಜವಾಬ್ದಾರಿಯುಳ್ಳ ವ್ಯಕ್ತಿಯನ್ನು ಕೊಡಬೇಕಾಗಿತ್ತು, ನನ್ನ ಶಿಷ್ಯನನ್ನ ಕೊಟ್ಟಿದ್ದೇನೆ.
ಹಾಗಾದ್ರೆ ಈ ದೈಹಿಕವಾಗಿ ನಾನು ಬಲಹೀನಾಗಿ ನನ್ನ ದೇವರೇ ನನ್ನನ್ನು ಕ್ಷಮ ಯಾಕೆ ಕೈ ಬಿಟ್ಟಿದೆ ಅಂತ. ಆದ್ರೆ ನನಗೆ ನೀರಡಿಕೆ ಆಗಿದೆ, ಇನ್ನೂ ದಾಹ ಇದೆ ನನಗೆ ಈ ಲೋಕದ ಮೇಲೆ ಅಂತ ಹೇಳಿ ಆ ದಾಹವನ್ನು ತೋರಿಸಿಕೊಂಡಿದ್ದೀನಿ. ಎಲ್ಲ ಪರಿಪೂರ್ಣ ಆದ್ಮೇಲೆ ಈಗ ತೀರಿತು ದೇವರೇ, ಇವತ್ತು ನಾನು ಈ ಲೋಕವನ್ನ ಬಿಟ್ಟು ಹೋಗ್ಬೇಕಾಗಿದೆ. ಈ ಲೋಕದ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿದ್ದೇನೆ. ಈ ಲೋಕದಲ್ಲಿ ನೀನು ನನಗೆ ವಹಿಸಿದ ಜವಾಬ್ದಾರಿ ಏನು? 33 ವರ್ಷ ಈ ಭೂಮಿ ಮೇಲೆ ಇದ್ದೀನಿ. 3.5 ವರ್ಷದಲ್ಲಿ ನಿನ್ನ ಪರಿಪೂರ್ಣವಾದ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿ ನಾನು ಬದುಕಬೇಕು. ಅನೇಕರನ್ನ ಪರಲೋಕ ರಾಜ್ಯ ಸಮೀಪ ಆಯ್ತು, ಕರ್ತನ ಕಡೆಗೆ ತಿರುಗಿ ಕೊಡ್ರಿ ಅನ್ನುವಂಥ ಸುವಾರ್ತೆನ ಸಾರಿ ನೋಡ್ರಿ. ದೇವರ ರಾಜ್ಯ ಸುವಾರ್ತೆ ಏನ್ರಿ? ದೇವರ ರಾಜ್ಯ ಸಮೀಪವಾಯ್ತು, ಕರ್ತನ ಕಡೆಗೆ ತಿರುಗಿ. ಇಷ್ಟೇ. ಇವತ್ತು ಯಾರು ನಿನ್ನನ್ನು ಕ್ರೈಸ್ತನಾಗಿ ನಿನ್ನ ಹೆಸರನ್ನ ಬದಲಾಯಿಸ್ಕೊ ಅಂತೇಳಿ ನಾವು ಸುವಾರ್ತೆ ಸಾರ್ತಾ ಇಲ್ಲ. ಅದಕ್ಕೆ ಬದಲಾಗಿ ಕಡೆ ದಿನಗಳಲ್ಲಿ ಇವತ್ತು ಬಹು ಜನರ ಪ್ರೀತಿ ತನ್ನಗಾಗಿ ಹೋಗ್ತಾ ಇದೆ. ಆ ಯೇಸಪ್ಪನ ಪ್ರೀತಿ ಮಾತ್ರ ಬದಲಾಗ್ತಾ ಇಲ್ಲ. ಆತನ ಪ್ರೀತಿ ಕಡೆಗೆ ನಾನು ನೀನು ಬದಲಾದ್ರೆ, ಆತನ ಪ್ರೀತಿ ಕಡೆಗೆ ನನ್ನ ದೃಷ್ಟಿಯನ್ನು ಒಪ್ಪಿಸಿಕೊಟ್ರೆ, ಅಲ್ಲಿ ಕೊನೆ ಮಾತು ಹೀಗೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಅವರು ಒಂದು ಜವಾಬ್ದಾರಿಯುಳ್ಳ ಮಾತನ್ನ ಲೂಕ 23:46 ತಂದೆಯೇ ನನ್ನ ಆತ್ಮವನ್ನ ಒಪ್ಪಿಸಿಕೊ. ಹಾಗಾದ್ರೆ ಇವತ್ತು ನಾನು ನೀನು ನನ್ನ ತಪ್ಪುಗಳಲ್ಲಿ, ನನ್ನ ಅನ್ಯಾಯದ ಜೀವಿತದಲ್ಲಿ, ಮೋಸದ ಜೀವಿತದಲ್ಲಿ, ಬಲಹೀನ ಜೀವಿತದಲ್ಲಿ, ರೋಗದ ಜೀವಿತದಲ್ಲಿ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋದಾದ್ರೆ ಆತನು ನಮಗೆ ಪರಿಪೂರ್ಣವಾದ ಜ್ಞಾನ, ಪರಿಪೂರ್ಣವಾದ ಆರೋಗ್ಯ, ಪರಿಪೂರ್ಣವಾದ ಆಶೀರ್ವಾದ, ಪರಿಪೂರ್ಣವಾದ ಸಮೃದ್ಧಿಯನ್ನು ಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಗುಡ್ ಫ್ರೈಡೆ ಪರಿಪೂರ್ಣವಾಗಬೇಕಾದ್ರೆ ಇವತ್ತು ಈ ಲೈವ್ ಅಲ್ಲಿ ವೀಕ್ಷಣೆ ಮಾಡುವ ಪ್ರತಿಯೊಬ್ಬರು ನೀವಿರುವ ಸ್ಥಳದಲ್ಲಿ ನಿಮ್ಮನ್ನ ನೀವು ಒಪ್ಪಿಸಿಕೊಡೋದಾದ್ರೆ ದೇವರು ನಿಮಗೆ ಇವತ್ತೇ ಪರದೈಸಿಯಲ್ಲಿ ಒಂದು ಸ್ಥಳವನ್ನು ಕೊಡೋದಕ್ಕೆ ಸಿದ್ಧ. ಹಾಗಾದ್ರೆ ಇವತ್ತು ನಾನು ನೀನು ಆತನ ಮುಂದೆ ತಗ್ಗಿಸಿಕೊಳ್ಳೋಣ. ಇವತ್ತು ಈ ಕ್ಷಣದಲ್ಲಿ ನಾನು ದೇವರು ಹೀಗೆ ಹೇಳ್ತಾ ಇದಾರೆ, ಕಳ್ಳನು ಬರುವಂತೆ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಯಾವತ್ತು ಕ್ಷಣ ಯಾವಾಗ ಬರ್ತಾರೆ ಗೊತ್ತಿಲ್ಲ, ಆದ್ರೆ ಪರಲೋಕ ರಾಜ್ಯ ಸಮೀಪವಾಗಿದೆ, ಸ್ವರ್ಗ ಸಮೀಪವಾಗಿದೆ ನೋಡ್ರಿ. ಅದಕ್ಕೆ ಸೂಚನೆಗಳು ಹೀಗಿದೆ. ನಿನ್ನ ಸ್ವಂತದವರು ಪ್ರೀತಿ ತಣ್ಣಗಾಗ್ತದೆ. ಬಹು ಜನರ ಪ್ರೀತಿ ಕೊನೆಗಾಲದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ, ಕೊನೆಗಾಲದಲ್ಲಿ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ ಅಂತ ಹೇಳಿ ಬೈಬಲ್ ಅಲ್ಲಿ ಹೇಳಿರುವ ಮಾತನ್ನ ನೋಡ್ತಾ ಇದೀವಿ. ಇವತ್ತು ತಂದೆ ತಾಯಿ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ತೋರಿಸಿ ಸಾಕ ನಡಿ ಅಂದ್ಬಿಡ್ತಾ ಇದಾರೆ. ಮಕ್ಕಳು ತಂದೆ ತಾಯಿನ ಪ್ರೀತಿಸಂಗ ನಾಟಕ ಮಾಡಿ ಬಿಟ್ಟು ಹೋಗ್ತಾ ಇದಾರೆ. ಎಲ್ಲರ ಪ್ರೀತಿ ಬದಲಾಗ್ತಾ ತಣ್ಣಗಾಗ್ತಾ ಇದೆ. ಹಾಗಾದ್ರೆ ಇವತ್ತು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಭೂಮಿಗೆ ಕೊಟ್ಟಿದ್ದಾನೆ. ಆತನನ್ನು ನಂಬುವವನು ನೀನಾಗ್ಲಿ ನಾನಾಗ್ಲಿ ಯಾರಾದರೂ ನಾಶವಾಗಬಾರದು. ನಿನಗಾಗ್ಲಿ ನನಗಾಗ್ಲಿ ಸ್ವರ್ಗ ಕೊಡ್ಬೇಕಂತೇಳಿ ಈ ಭೂಮಿಗೆ ಬಂದಿದ್ದಾನೆ. ಆ ಬಂದು ಆತನು 33.5 ವರ್ಷ ಈ ಭೂಮಿ ಮೇಲೆ ಇದ್ದು ಸುವಾರ್ತೆ ಸಾರಿ ಸಿಲುಬೆ ಮರಣವನ್ನು ಅನುಭವಿಸಿ ಸತ್ತ ದಿನವು ಇವತ್ತು ಗುಡ್ ಫ್ರೈಡೆ. ಇದೇ ಶುಭ ಶುಕ್ರವಾರ. ಈ ದಿನವನ್ನ ನಾವು ನೆನೆಸ್ತೇವೆ. ಹಾಗಾಗಿ ಇವತ್ತು ಆತನ ಶುಭ ಶುಕ್ರವಾರ ನಿಮ್ಮ ಜೀವಿತದಲ್ಲಿ ಇವತ್ತು ಶುಭ ಆಗ್ಬೇಕಾದ್ರೆ ನಿಮ್ಮ ಮನಸ್ಸುಗಳನ್ನ, ಆತ್ಮಿಕವಾದ ಕಣ್ಣುಗಳನ್ನು ತೆರೆಯಲಿ. ಪ್ರತಿಯೊಬ್ಬರ ಆತ್ಮಿಕವಾದ ಕಣ್ಣುಗಳ ತೆರೆಯಲ್ಪಡಲಿ. ಆ ಯೇಸು ನಿಮಗೂ ಶುಭ ಮಾಡ್ಲಿ, ನಿಮ್ಮ ಜೀವಿತಕ್ಕೆ ಶುಭಗಳು ಉಂಟಾಗ್ಲಿ ಅಂತೇಳಿ ಹಾರೈಸುತ್ತಾ ನಾವು ಕೊನೆಯದಾಗಿ ಯೇಸು ಸ್ವಾಮಿಯ ಈ ಗುಡ್ ಫ್ರೈಡೆ ದಿನವನ್ನ ಮತ್ತೊಂದಾವತ್ತಿ ನೆನೆಸ್ತಾ ಆತನ ಶಿಲುಬೆಯಲ್ಲಿ ಆಡಿರುವ 7 ಮಾತುಗಳನ್ನ ನಾವು ಮತ್ತೊಂದು ಸಾರಿ ನಾವು ನಿಮ್ಮ ಮುಂದೆ ನೆನಪು ಮಾಡ್ತೇವೆ. ಆತನ ಶಿಲುಬೆಯಲ್ಲಿ ಆಡಿರುವ ಎಲ್ಲ ಮಾತುಗಳು ಈ ಲೋಕದ ಜೀವಿಸುವ ಎಲ್ಲರಿಗೂ ಒಂದು ಹಿತವನ್ನು ಬಯಸುವ ಮಾತುಗಳಾಗಿ, ಆತನು ನಮಗೆ ಹಿತಕ್ಕಾಗಿ ನಮ್ಮ ಹಿತವನ್ನು ಬಯಸೋದಕ್ಕಾಗಿ ಆತನು ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ. ಆ ಒಂದು ದಿನವೇ ಇವತ್ತು ಗುಡ್ ಫ್ರೈಡೆ ಆಗಿ ನಾವು ಆಚರಣೆ ಮಾಡ್ತೇವೆ. ನಾವುಗಳು ಇರುವ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಸರ್ವ ಆಲೋಚನೆಗಳಲ್ಲಿ ಇರುವಾತನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಇವತ್ತು ರಾಜ್ಯ ಆ ಗುಡ್ ಫ್ರೈಡೆ, ಈ ಶುಭ ಶುಕ್ರವಾರ ಎಲ್ಲರಿಗೂ ಶುಭವನ್ನ ಉಂಟು ಮಾಡು.
ಅವರ ಜೀವಿತದಲ್ಲಿ ಶುಭ ಉಂಟಾಗಲಿ. ಇವತ್ತು ಲೈವ್ ಅಲ್ಲಿ ವೀಕ್ಷಣೆ ಮಾಡುವವರಿಗೆ ಆರೋಗ್ಯದಲ್ಲಿ ಶುಭ ಉಂಟಾಗಲಿ, ಅವರ ಕೆಲಸದಲ್ಲಿ ಶುಭ ಉಂಟಾಗಲಿ, ಅವರ ವ್ಯಾಪಾರ ವಹಿವಾಟುಗಳಲ್ಲಿ ಶುಭ ಉಂಟಾಗಲಿ, ಅವರ ಕುಟುಂಬಗಳಲ್ಲಿ ಶುಭ ಉಂಟಾಗಲಿ, ಅವರ ಮಕ್ಕಳು ಮೊಮ್ಮಕ್ಕಳುಗಳ ಮೇಲೆ ಶುಭ ಉಂಟಾಗಲಿ, ಅವರ ಹೋಗೋಣ ಬರಣಗಳ ಅಡವಿಗಳು ಅಪ್ಪ, ಅವರ ಹೊಲ ಮನೆಗಳು ಅಪ್ಪ, ವ್ಯಾಪಾರಗಳು ಶುಭ ಉಂಟಾಗಲಿ. ಇವತ್ತು ನಿನ್ನ ನಾಮದಲ್ಲಿ ಈ ಶುಭ ಶುಕ್ರವಾರ, ಇವತ್ತು ಈ ಶುಭ ಶುಕ್ರವಾರ ದಿನದಂದು ನಿನ್ನನ್ನು ಧ್ಯಾನ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ವಿ. ನಿನ್ನ ಶುಭವನ್ನು ನಾವು ಕೂಡ ಹೊಂದಿಕೊಂಡು ನಿನಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೇವೆ. ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನನ್ನು ಇವತ್ತು ಸೇರಿದವರೆಲ್ಲರ ಮೇಲೆಯೂ ಇವತ್ತು ಧ್ಯಾನ ಮಾಡುವ ಈ ಶಿಲುಬೆಯ 7 ಮಾತುಗಳ ಮೇಲೆಯೂ ಇಂದಿಗೂ ಎಂದೆಂದಿಗೂ ನೆಲೆಯಾಗಿದೆ. Hallelujah, 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 Hallelujah.